ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು ಮತ್ತೊಂದು ಎರರ್ ನಾಣ್ಯಗಳ ಬಗ್ಗೆ ತಿಳ್ಸ್ಕೊಂಡು ಕೊಡ್ತಾ ಇದ್ದೇನೆ. ಹೌದು, ನೀವೇನು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ, ಇದು ₹1 ಎರರ್ ಕಾಯಿನ್, ಲೇಟೆಸ್ಟಾಗಿ ಬಂದಿರುವಂಥದ್ದು, ಈಗ ರನ್ನಿಂಗ್ ಇರುವಂತಹ ನಾಣ್ಯ. ಇದು ಬಂದಿರುವಂಥದ್ದು ನನ್ನ ಹತ್ರ 2 ಕಾಯಿನ್ ಇದ್ದಾವೆ. ಒಂದು ನಾರ್ಮಲ್ ಕಾಯಿನು, ಅದು ಯಾವುದೇ ರೀತಿಯ ಎರರ್ ಇಲ್ಲ, ಮತ್ತು ಅದರ ಪಕ್ಕದಲ್ಲಿರುವಂಥದ್ದು ಎರರ್ ಕಾಯಿನ್. ಯಾವ ಇಸ್ವಿದು ಅಂತ ಗೊತ್ತಿಲ್ಲ. ಮತ್ತು ಈ ಒಂದು ನಾಣ್ಯ ಕಂಪ್ಲೀಟಾಗಿ ವೀಕ್ ಸ್ಟ್ರೈಕನ್ನು ಹೊಂದಿರುವಂಥದ್ದು, ಅಂದರೆ ಅಚ್ಚು ಸರಿಯಾಗಿ ಬಿದ್ದಿಲ್ಲ, ಸರಿಯಾಗಿ ಪ್ರಿಂಟ್ ಆಗಿಲ್ಲ. ಇದನ್ನು ವೀಕ್ ಸ್ಟ್ರೈಕ್ ಎರರ್ ಅಂತ ಕರೀತಾರೆ. ನೀವು ನೋಡ್ಬೋದು ಫ್ರಂಟ್ ಮತ್ತು ಬ್ಯಾಕ್ ಸೈಡು ಯಾವ ರೀತಿ ಇದೆ ಅಂತ. ಕಂಪ್ಲೀಟಾಗಿ ಓನ್ಲಿ ಬ್ಯಾಕ್ ಸೈಡು ರಾಷ್ಟ್ರೀಯ ಲಾಂಛನ ಮಾತ್ರ ಇರುವಂಥದ್ದು, ಮತ್ತು ಸ್ವಲ್ಪ ಸತ್ಯಮೇವ ಜಯತೆ ಅಂತ ಸ್ವಲ್ಪ ಕಾಣಿಸ್ತಾ ಇದೆ ಯಾವುದರಲ್ಲಿ, ಎರರ್ ಕಾಯಿನಲ್ಲಿ. ನಾರ್ಮಲ್ ಕಾಯಿನಲ್ಲಿ ಕರೆಕ್ಟಾಗೇ ಇದೆ. ಮತ್ತು ಫ್ರಂಟ್ ಸೈಡಿಗೆ ಬಂದರೆ ಇಸ್ವಿ ಕರೆಕ್ಟಾಗಿಲ್ಲ, ಇಸ್ವಿ ಯಾವುದು ಅಂತಲೇ ಗೊತ್ತಾಗ್ತಾಯಿಲ್ಲ. ನೀವು ಎಷ್ಟೇ ಝೂಮ್ ಮಾಡೋದು ನೋಡಿದ್ರೂ ಇಸ್ವಿ ಯಾವುದು ಅಂತ ಗೊತ್ತಾಗ್ತಾಯಿಲ್ಲ. ಮತ್ತು ಆ ಫ್ಲವರ್ ಪ್ಯಾಟ್ರನ್ ಏನಿದೆಯಲ್ಲ ಅದು ಅರ್ಧಂಬರ್ಧ ಇರುವಂಥದ್ದು. ಮತ್ತು ರುಪಿ ಸಿಂಬಲ್ ಇದೆಯಲ್ಲ ಅದು ಕೂಡ ಆಲ್ಮೋಸ್ಟ್ ಫ್ರಂಟಲ್ಲಿ ಟಾಪಲ್ಲಿ ಇರುವಂಥದ್ದು ಹೊರಟೋಗಿದೆ, ಬಾಟಮಲ್ಲಿರುವಂಥದ್ದು ಮಾತ್ರ ಇರುವಂಥದ್ದು. ಮಿಡ್ಲಲ್ಲಿ ಮಾತ್ರ 1 ಅಂತ ಇದೆ. ಇದನ್ನು ವೀಕ್ ಸ್ಟ್ರೈಕ್ ಎರರ್ ಅಂತ ಕರೀತಾರೆ. ವೀಕ್ ಸ್ಟ್ರಕ್ ಕಾಯಿನ್ಸ್ ಅಥವಾ ಏನಂತಾರೆ ವೀಕ್ ಸ್ಟ್ರಕ್ ಕಾಯಿನ್, ಅದರ ಏನು ಮಲ್ಟಿಪಲ್ ನೇಮ್ಗಳಿಂದ ಕರೆಯುವಂಥದ್ದು. 2 ಸೈಡ್ ವೀಕ್ ಇರುವಂಥದ್ದು, 2 ಸೈಡ್ ನೀವು ನೋಡ್ಬೋದು, ಫ್ರಂಟಲ್ಲೂ ಮತ್ತು ಬ್ಯಾಕ್ ಸೈಡ್. ಇದು ಸ್ವಲ್ಪ ರೇರ್. ಯೂಶ್ವಲಿ ಯಾವ್ದಾರ ಒಂದು ಸೈಡು ವೀಕ್ ಸ್ಟ್ರೈಕ್ ಇರುತ್ತೆ, ಇಲ್ಲಿ ನೋಡ್ಬೋದು 2 ಸೈಡ್ ವೀಕ್ ಸ್ಟ್ರೈಕ್ ಇರುವಂಥದ್ದು. ಅಂದರೆ ನಾಣ್ಯ ತುಂಬ ಪ್ರಿಮೆಚ್ಯೂರ್ ಸ್ಟೇಜಲ್ಲೇ ರಿಲೀಸ್ ಆಗಿರುವಂಥದ್ದು. ಅಂದರೆ ಅಚ್ಚುಗಳು ಏನು ಬಿಗಿನಿಂಗ್ ಸ್ಟೇಜಲ್ಲಿ ಈ ರೀತಿಯ ಮಿಸ್ಟೇಕ್ಸ್ಗಳು ಕಾಮನ್. ಆದರೆ ಈ ರೀತಿಯ 2 ಸೈಡ್ ಮಿಸ್ಟೇಕ್ಸ್ ಆಗಿರುವಂಥದ್ದು ತುಂಬ ರೇರು. ಹಾಗಾದರೆ ಈ ರೀತಿಯ ನಾಣ್ಯ ಬೆಲೆ ಬಾಳುತ್ತಾ? ಖಂಡಿತ ಬೆಲೆ ಬಾಳುತ್ತೆ. ಎಷ್ಟು ಬೆಲೆ ಬಾಳಬಹುದು? ನನ್ನ ಹತ್ರ ಇರುವಂಥದ್ದು UNC ಕಾಯಿನ್. UNC ಕಾಯಿನೇ ಇರಬೇಕು, 2 ಸೈಡ್ ವೀಕ್ ಸ್ಟ್ರೈಕೇ ಇರಬೇಕು. ಈ ರೀತಿಯ ನಾಣ್ಯ ಇತ್ತು ಅಂದರೆ ನಿಮಗೆ ಸುಮಾರು ₹150-200 ಸಿಗುತ್ತೆ. ಇನ್ನೊಂದೇನಪ್ಪ ಅಂದರೆ, ಈ ರೀತಿಯ ಎರರ್ ಕಾಯಿನ್ಗಳಿಗೆ ಇದೇ ಇರ್ಬೋದು, ಅಥವಾ ಲಾಕಿ ಎರರ್ ಇರ್ಬೋದು, ಶಿಫ್ಟಿಂಗ್ ಎರರು, ಡೈಕ್ರ್ಯಾಕ್ ಎರರು, ಈ ರೀತಿಯ ಎರರ್ ಕಾಯಿನ್ಗಳಿಗೆ ಯಾವುದೇ ಪುಸ್ತಕದಲ್ಲಿ ಯಾರೂ ಬೆಲೆಯನ್ನು ನಮೂದಿಸಿರುವುದಿಲ್ಲ. ಅದು ಪರ್ಸನಿಂದ ಪರ್ಸನ್ಗೆ ಡಿಫ್ರೆಂಟ್ ಆಗುತ್ತೆ. ಈಗ ಒಬ್ಬ ಕಲೆಕ್ಟರು ಈ ನಾಣ್ಯಕ್ಕೆ ₹200 ಹೇಳಿದರೆ ಮತ್ತೊಬ್ಬರು ₹500 ಹೇಳ್ಬೋದು, ಮತ್ತೊಬ್ಬರು ₹50 ಹೇಳ್ಬೋದು. ಈ ರೀತಿ ಇರುತ್ತೆ. ಈ ಎರರ್ ಕಾಯಿನ್ಗಳಿಗೆ ಅವ್ರಿಗೆ ಇಷ್ಟ ಬಂದಂಥ ಬೆಲೆಯನ್ನು ಅವ್ರು ಹೇಳ್ತಾರೆ. ಅವ್ರಿಗೆ ಖರೀದಿ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಒಳ್ಳೆ ಪ್ರೈಸ್ನ ಕೋಟ್ ಮಾಡ್ತಾರೆ. ಇಲ್ಲ ಜಸ್ಟ್ ಒಂದು ರ್ಯಾಂಡಮಾಗಿ ಕೇಳ್ತಾ ಇದ್ದೀವಿ ಅಂದರೆ ನಾರ್ಮಲಾಗಿ ಒಂದು ಪ್ರೈಸ್ನ ಹೇಳ್ತಾರೆ. ಅವ್ರಿಗೆ ಗೊತ್ತಿಲ್ಲ ಅಂದ್ರೂ ಸುಮ್ಮ ಕಡಿಮೆಗೆ ಕೇಳ್ತಿದ್ದಾರೆ. ಈ ರೀತಿ ಎರರ್ ಕಾಯಿನ್ಗಳನ್ನ ನೀವು ಎಕ್ಸಿಬಿಷನ್ಗಳಲ್ಲಿ ಸುಲಭವಾಗಿ ಮಾರಬಹುದು. ಒಳ್ಳೆ ಕಲೆಕ್ಟರ್ಗಳು ಸಿಗ್ತಾರೆ ನಿಮ್ಮ ಅದೃಷ್ಟ ಇದ್ದರೆ. ಇಲ್ಲಾಂದರೆ ನಾರ್ಮಲ್ ಜನಗಳಿಗೂ ತೊಗೊತಾರೆ, ನಾರ್ಮಲ್ ಕಲೆಕ್ಟರ್ಸ್ಗಳು ತೊಗೊತಾರೆ, ಬಟ್ ತುಂಬ ಕಡಿಮೆ ಪ್ರೈಸ್ ಕೊಡ್ತಾರೆ. ಹಾಗಾಗಿ ನೀವು ಇದನ್ನು ಇದೇ ರೀತಿ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದು ಒಳ್ಳೆ ಟೈಮ್ ಬಂದಾಗ ಅದನ್ನು ಮಾರೋದು ಸೂಕ್ತ. ಅಂದರೆ ಸಮಯ ಸಿಕ್ಕಾಗ ಮಾರಬಹುದು. ಇವಾಗ ನಿಮ್ಮ ಹತ್ರ ಇದನ್ನು ಇಟ್ಕೊಂಡ್ರೆ ಎಷ್ಟು ಬೆಲೆ ಸಿಗುತ್ತೆ? ನಿಮ್ಮ ನಾರ್ಮಲ್ ಸರ್ಕ್ಯುಲೇಷನಲ್ಲೇ ಸಿಕ್ತು ಅಂತ ಇಟ್ಕೊಳ್ಳಿ. ನಾರ್ಮಲ್ ನೀವು ಎಲ್ಲ ಚಿಲ್ಲರೆ ತೊಗೊಳೋದು ಸಿಕ್ತು ಅಥವಾ ಎಲ್ಲ ಅಂಗಡಿಯಲ್ಲಿ ಸಿಕ್ತು ಅಂದಾಗ ₹1ಗೆ ಸಿಕ್ಕಿರುತ್ತೆ. ನೀವು ಅದನ್ನು ಸ್ಟೋರ್ ಮಾಡಿ ಎಷ್ಟು ವರ್ಷ ಬೇಕಾದ್ರೂ ಸ್ಟೋರ್ ಮಾಡ್ಬೋದು. ಯಾಕೆಂದರೆ ನೀವು ಅದಕ್ಕೊಂದು ಇನ್ವೆಸ್ಟ್ ಮಾಡಿರೋದು ₹1 ಅಷ್ಟೇ. ಆದರೆ ನೀವು ಅದನ್ನು ಮ್ಯಾಕ್ಸಿಮಮ್ ಟೈಮ್ ಕಾಯ್ದು ಒಳ್ಳೆ ಕಲೆಕ್ಟರ್ಗೆ ಅವ್ರು ಕೊಟ್ಟಾಗ ₹150, ₹200, ₹250 ಸಿಗುತ್ತೆ. ಇಲ್ಲ ನೀವು ಅರ್ಜೆಂಟಾಗಿ ಯಾರಿಗೊಬ್ರು ಕೊಡೋಣ ಅಂದರೆ ₹10-20 ಬೇಕಾದ್ರೂ ಕೇಳ್ಬಿಡ್ತಾರೆ. ಅಂಥ ಜನ ಇದ್ದಾರೆ. ನಿಮಗೆ ಯಾರು ಜೆನ್ಯೂನ್ ಅನಿಸುತ್ತೆ ಅವ್ರಿಗೆ ಕೊಡಿ. ನಿಮ್ಗೆ ₹10 ಕೊಡೋರು ಜೆನ್ಯೂನ್ ಅನಿಸ್ತಾ ಇದ್ದಾರಾ, ₹10 ಅವ್ರು ಕೊಡಿ. ₹100 ಕೊಡೋರು ಜೆನ್ಯೂನ್ ಅನಿಸ್ತಾ ಇದ್ದಾರಾ, ₹100 ಅವ್ರು ಕೊಡಿ. ಅದು ಎಕ್ಸಿಬಿಷನಲ್ಲಿ ಆಗಿರ್ಬೋದು, ಔಟ್ಸೈಡ್ ಎಕ್ಸಿಬಿಷನಲ್ಲಿ ಬೇಕಾದರೂ ಆಗಿರಬಹುದು. ನನಗೆ ಈ ಥರದ ವೀಕ್ ಸ್ಟ್ರೈಕ್ ಕಾಯಿನ್ಗಳನ್ನ ಕಲೆಕ್ಟ್ ಮಾಡುವಂಥ ಒಂದು ಸಣ್ಣ ಹವ್ಯಾಸ ಇರುವಂಥದ್ದು. ನನ್ನ ಹತ್ರ ಸುಮಾರು ಇದ್ದಾವೆ ವೀಕ್ ಸ್ಟ್ರೈಕ್ ಕಾಯಿನ್ಗಳು. ನಾನು ಅದನ್ನು ಕೆಲವೊಂದನ್ನು ದುಡ್ಡು ಕೊಟ್ಟು ತೊಗೊಂಡಿದ್ದೀನಿ, ಕೆಲವೊಂದು ನನಗೆ ಸರ್ಕ್ಯುಲೇಷನ್ ಸಿಕ್ಕಿದೆ, ಕೆಲವೊಂದಕ್ಕೆ ನಾನು ₹500-1000 ಕೊಟ್ಟು ತೊಗೊಂಡಿದ್ದೀನಿ, ಕೆಲವೊಂದು ನನಗೆ ಮುಖ ಬೆಲೆಗೆ ಸಿಕ್ಕಿರುವಂಥದ್ದು. ಜಸ್ಟ್ ಎಕ್ಸ್ಚೇಂಜ್ ಮಾಡಬೇಕಾದ್ರೆ, ಅಂದರೆ ಲೈಕ್ ಬಸ್ಗಳಲ್ಲಾಗಿರ್ಬೋದು ಅಥವಾ ಸಾಮಾನ್ಯ ಅಂಗಡಿಗಳಲ್ಲಾಗಿರ್ಬೋದು, ಈ ರೀತಿ ದಿನನಿತ್ಯದ ಚಟುವಟಿಕೆಗಳಲ್ಲಿ ಸಿಕ್ಕಿರುವಂತಹ ನಾಣ್ಯಗಳೇ ಹೆಚ್ಚಿರುವಂಥದ್ದು ನನ್ನ ಹತ್ರ. ನಿಮ್ಮ ಹತ್ರ ಯಾವ್ದಾರ ಈ ಥರ ಡಿಫ್ರೆಂಟ್ ಎರರ್ ಇತ್ತು ಅಂದರೆ ಯಾವ ರೀತಿಯ ಎರರ್ ಇದೆ ಮತ್ತು ಯಾವ ರೀತಿಯ ನಾಣ್ಯದಲ್ಲಿದೆ, ಯಾವ ಕಂಡೀಷನಲ್ಲಿದೆ ನಾಣ್ಯ, ಇದನ್ನು ತಿಳಿಸಿದ್ರೆ ನಾನು ನಿಮಗೆ ಆ ನಾಣ್ಯದ ಬೆಲೆಯನ್ನು ಕಾಮೆಂಟ್ ಬಾಕ್ಸಲ್ಲೇ ತಿಳಿಸ್ತೀನಿ. ಅಥವಾ ನನ್ನ ವಾಟ್ಸಪ್ ನಂಬರ್ ಈಗ ಆಲ್ರೆಡಿ ಎಲ್ಲರ ಹತ್ರ ಇರುವಂಥದ್ದು, ಅಲ್ಲಿ ಕೂಡ ನೀವು ಕಳಿಸಬಹುದು. ಈ ರೀತಿಯ ಯುನೀಕ್ ಎರರ್ಸ್ ಇರಬೇಕು. ಅಂತಹ ಎರರ್ಗಳಿಗೆ ವಿಶೇಷವಾದಂಥ ಬೇಡಿಕೆ ಇದ್ದೇ ಇರುತ್ತೆ. ಕಾಯಿನ್ ಎಕ್ಸಿಬಿಷನ್ಗಳಿಗೆ ಯೂನಿಕ್ ಎರರ್ಗಳಲ್ಲಿ ಬೇಡಿಕೆ ಇರುವಂಥದ್ದು ನಾನು ಅಬ್ಸರ್ವ್ ಮಾಡಿದ್ದೇನೆ. ನಾರ್ಮಲ್ ಶಿಫ್ಟಿಂಗ್ ಎರರು ಸ್ವಲ್ಪ ಶಿಫ್ಟ್ ಆಗಿದೆ, ಅದರ ತೊಗೊಂಬಂದು ವಾಪಸ್ ಹೋಗಬೇಡಿ, ₹5-10 ಸಿಕ್ಕೊಂಡು ವಾಪಸ್ ಹೋಗಬೇಡಿ, ಬೇಜಾರಾಗ್ಬಿಟ್ಟು. ಒಳ್ಳೆಯ ಎರರ್ ಕಾಯಿನ್ಗಳಿತ್ತು ಅಂದರೆ ಮಾತ್ರ ತೊಗೊಂಬನ್ನಿ. ಇಲ್ಲಾಂದರೆ ನಿಮ್ಮ ಕಲೆಕ್ಷನಲ್ಲಿ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ₹5 ನೀವು ₹5 ಕೊಟ್ಟಿರ್ತೀರ ಅಂತ ನನಗೆ ಚೆನ್ನಾಗಿ ಗೊತ್ತಿರೋದು. ಯಾಕಂದರೆ ಸರ್ಕ್ಯುಲೇಷನಲ್ಲಿ ಸಿಕ್ಕಿರೋದ್ರಿಂದ ನೀವು ಅದನ್ನು ಕಲೆಕ್ಷನಲ್ಲಿ ಇಟ್ಕೊಳ್ಳಿ. ಒಳ್ಳೆ ಬೆಲೆ ಬಂತು ಅಂದರೆ ನಿಮ್ಗೆ ಅನಿಸಿದ್ರೆ ಮಾರಾಟ ಮಾಡಿ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಹೈಪ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್.